ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಅತಿ ಮಹೋನ್ನತ ಸ್ಥಾನದಲ್ಲಿ ವಾಸ ಮಾಡುವಂಥ ನಮ್ಮ ಪರಮ ಪ್ರೀತಿಯುಳ್ಳ ತಂದೆಯಾಗಿರ್ತಕ್ಕಂಥ ದೇವರೇ, ಸ್ವಾಮಿ, ಈ ಬೆಳಗಿನ ಜಾವ ನಿಮ್ಮ ಚಿತ್ತದ ಮೇರೆಗೆ ನಮ್ಮೆಲ್ಲರನ್ನು ಒಟ್ಟಾರೆ ಸೇರಿಸಿ ನಿನ್ನ ವಾಕ್ಯಗಳನ್ನು ಕೇಳುವಂಥ ಕೃಪೆ ನೀಡಿದ್ದೆ. ನಿಮಗೆ ಸ್ತೋತ್ರ ಉಂಟಾಗಲಿ. ನನ್ನನ್ನು ಸಹ ನಿಮ್ಮ ಕೈಗೆ ಒಪ್ಪಿಸುತ್ತೇನೆ. ನಮ್ಮನ್ನು ಸಹ ನೀನು ಬಲಪಡಿಸಿ ನಡೆಸಿ ಕಾಯಬೇಕೆಂದು ಯೇಸುವಿನ ಹೆಸರಿನಲ್ಲಿ ಅತಿ ವಿನೀತಿಯಿಂದಲೂ ಬಹು ತಾಳ್ಮೆಯಿಂದಲೂ ನಾನು ನಿಮ್ಮನ್ನು ಕೇಳಿಕೊಳ್ಳುವ ಮಕ್ಕಳಾಗಿದ್ದೇವೆ ಸ್ವಾಮಿ. ಆಮೇನ್, ಆಮೇನ್. ಇನ್ನೊಂದು ಆವರ್ತಿ ತಂದೆಯಾದ ದೇವರಿಗೆ ನಾನು ಸ್ತೋತ್ರ ಸಲ್ಲಿಸುವನಾಗಿದ್ದೇನೆ. ಹಾಗೂ ಇಂದು ವಾಕ್ಯ ಸಾರಲು ಅವಕಾಶ ಮಾಡಿಕೊಟ್ಟಿರುವಂಥ ಸಾರಾ ಮೇಡಮ್ನವರಿಗೂ ಸಹ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸುವನಾಗಿದ್ದೇನೆ. ಈ ದಿನ ನಾವು ಸತ್ಯವೇದದಲ್ಲಿರುವಂಥ ಒಬ್ಬ ವ್ಯಕ್ತಿಯ ಕುರಿತಾಗಿ ತಿಳಿದುಕೊಳ್ಳೋಣ. ಆ ವ್ಯಕ್ತಿ ಯಾರಂದರೆ, ಯಹೂದದ ಸಾಮ್ರಾಜ್ಯದ ನೀತಿವಂತನಾದ ಅರಸ ಯೆಹೋಷಾಫಾಟನು. ಸತ್ಯವೇದದಲ್ಲಿ ಅನೇಕ ವ್ಯಕ್ತಿಗಳ ಜೀವಿತವನ್ನು ದೇವರು ಬರೆಸಿದ್ದಾನೆ. ಯಾಕಂತಂದರೆ ನಾವೆಲ್ಲರೂ ಕೂಡ ಅವರ ಜೀವಿತದಲ್ಲಿ ಇರುವಂಥ ಆಧ್ಯಾತ್ಮಿಕ ಪಾಠಗಳನ್ನು ತಿಳಿದುಕೊಂಡು ಅದರಂತೆ ನಡೆಯೋದಕ್ಕಾಗಿ, ಅಷ್ಟೇ ಅಲ್ಲದೆ ಅವರ ಜೀವಿತದಲ್ಲಿ ನಡೆದಂಥ ದುಷ್ಟ ಕಾರ್ಯಗಳನ್ನು, ಪಾಪದ ಜೀವಿತವನ್ನು ತಿಳಿದುಕೊಂಡು ಅದನ್ನು ಬಿಟ್ಟುಬಿಡೋದಕ್ಕಾಗಿ ನಮಗೆ ಉಪಯೋಗವಾಗುತ್ತದೆ. ಈ ದಿನ ನಾವು ಯೆಹೋಷಾಫಾಟನ ಅನ್ನುವಂಥ ವ್ಯಕ್ತಿಯ ಬಗ್ಗೆ ತಿಳಿದುಕೊಳ್ಳೋಣ. ಈತನ ಕುರಿತಾಗಿ 1ನೇ ಅರಸುಗಳು ಮತ್ತು 2ನೇ ಅರಸುಗಳ ಪುಸ್ತಕದಲ್ಲಿ ನಾವು ನೋಡಬಹುದು. ಆದರೆ ಈ ದಿನ 2ನೇ ಪೂರ್ವಕಾಲ ವೃತ್ತಾಂತ ಪುಸ್ತಕದಿಂದ ನಾವು ಈತನ ಬಗ್ಗೆ ತಿಳಿದುಕೊಳ್ಳೋಣ. 2ನೇ ಪೂರ್ವಕಾಲ ವೃತ್ತಾಂತ ಇದು ಚರಿತ್ರೆ ಪುಸ್ತಕದ 9ನೇ ಪುಸ್ತಕವಾಗಿದೆ. ಈ ಪುಸ್ತಕವನ್ನು ಬರೆದವರು ಯೆಶಾಯನು. ಬರೆದಿರುವಂಥ ಒಂದು ಸಮಯ ಕ್ರಿಸ್ತಪೂರ್ವ 1279 ರಿಂದ 461. ಈ ಪುಸ್ತಕವನ್ನು ಬರೆದಿರುವಂತಹ ಸ್ಥಳ ಪ್ಯಾಲಿಸ್ತೇನ್. ದಾವೀದನ ಅರಸನಾದ ಮಗನಾದಂತಹ ಸಲ್ಮೋನನ ಮರಣದ ನಂತರ ಸಾಮ್ರಾಜ್ಯವು 2 ವಿಭಾಗವಾಯಿತು. ಒಂದು ದಕ್ಷಿಣ ಸಾಮ್ರಾಜ್ಯ, ಇನ್ನೊಂದು ಉತ್ತರ ಸಾಮ್ರಾಜ್ಯ. ಅಂದರೆ ಇಸ್ರಾಯೇಲ್ ಸಾಮ್ರಾಜ್ಯ ಮತ್ತು ಯಹೂದ ಸಾಮ್ರಾಜ್ಯ ಎಂದು 2 ವಿಭಾಗವಾಯಿತು. ಇಸ್ರಾಯೇಲಿನ ಸಾಮ್ರಾಜ್ಯದಲ್ಲಿ 19 ಅರಸುಗಳನ್ನು ನಾವು ನೋಡ್ತೇವೆ. ಇದರಲ್ಲಿ ಯೇಹೂ ಅನ್ನುವಂಥ ಒಬ್ಬ ಅರಸನನ್ನು ಬಿಟ್ಟು ಉಳಿದ 18 ಜನ ಅರಸರು ದುಷ್ಟರಾಗಿದ್ದರು. ಇನ್ನು ಯಹೂದ ಸಾಮ್ರಾಜ್ಯದಲ್ಲಿ 20 ಜನ ಅರಸರನ್ನು ನೋಡುತ್ತೇವೆ. 7 ಅಥವಾ 8 ಜನ ಮಾತ್ರ ಒಳ್ಳೆಯ ಅರಸರುಗಳಾಗಿದ್ದರು. ಇನ್ನು ಉಳಿದ ಎಲ್ಲ ಅರಸರುಗಳು ದುಷ್ಟ ಅರಸರುಗಳಾಗಿದ್ದು, 2ನೇ ಪೂರ್ವಕಾಲ ವೃತ್ತಾಂತದಲ್ಲಿ ನಾವು ನೋಡೋದಾದರೆ ದೇವರು ತನ್ನ ಜನರಿಗೆ ಮಾಡಿರ್ತಕ್ಕಂಥ ವಾಗ್ದಾನಗಳಲ್ಲಿ ದೇವರು ಶ್ರೇಷ್ಠರಾಗಿದ್ದಾರೆ ಮತ್ತು ನಂಬಿಗಸ್ತರಾಗಿ ಕಾರ್ಯ ಮಾಡುವುದನ್ನು ನಾವು ನೋಡುತ್ತೇವೆ. ಅಷ್ಟಲ್ಲದೆ ದೇವರ ವಾಕ್ಯದಲ್ಲಿ ಇಷ್ಟೊಂದು ಶಕ್ತಿ ಇದೆ ಮತ್ತು ದೇವರ ಮಕ್ಕಳ ಒಂದು ಜೀವಿತದಲ್ಲಿ ಆರಾಧನೆ ಕೇಂದ್ರ ಬಿಂದುವಾಗಿದೆ ಎಂದು ನಾವು ನೋಡುತ್ತೇವೆ. ಈ ದಿನ ನಾವು ಕಲಿಯುವಂಥ ಅರಸ, ಈತನು ಯಹೂದ ಸಾಮ್ರಾಜ್ಯದಲ್ಲಿ ಆಳಿದಂಥ ಒಬ್ಬ ಒಳ್ಳೆಯ ಅರಸನಾಗಿದ್ದಾನೆ. ಅರಸನ ಮಗನಾದಂಥ ಯೆಹೋಷಾಫಾಟನು ಯೂದ ರಾಜ್ಯಕ್ಕೆ ರಾಜನಾಗಿದ್ದಾನೆ. ಯೆಹೋಷಾಫಾಟ್ ಅನ್ನುವಂಥ ಹೆಸರಿನ ಅರ್ಥ ಯೆಹೋವನು ನ್ಯಾಯ ತೀರಿಸೋನು ಎಂಬುದಾಗಿ. ಸತ್ಯವೇದದಲ್ಲಿ ನಾವು ನೋಡೋದಾದರೆ ದೇವರು ಯಾರಿಗೆ ಅನ್ಯಾಯ ಮಾಡುವುದನ್ನು ನಾವು ನೋಡುವುದಿಲ್ಲ. ಎಲ್ಲರಿಗೂ ನ್ಯಾಯವನ್ನೇ ಕೊಡುವನಾಗಿದ್ದಾನೆ ಎಂಬುದನ್ನು ತಿಳಿದುಕೊಳ್ಳಬೇಕು. ಇದನ್ನು ನಾವು ಯೆಹೋಷಾಫಾಟನ ಜೀವಿತದಿಂದ ಕೆಲವು ಆಧ್ಯಾತ್ಮಿಕ ಪಾಠವನ್ನು ಕಲಿತುಕೊಳ್ಳೋಣ. ಮೊದಲನೇದಾಗಿ, ಯೆಹೋಷಾಫಾಟನ ಮೊದಲು ಆಧ್ಯಾತ್ಮಿಕ ಪಾಠ ಏನೆಂದರೆ ದೇವರ ಮೇಲಿರುವಂಥ ಪ್ರೀತಿ ಮತ್ತು ದೇವರ ಮೇಲಿರುವಂಥ ಭಕ್ತಿ. ಯೆಹೋಷಾಫಾಟನು ಸಮೃದ್ಧ ಜೀವಿತವನ್ನು ಹೊಂದಿದ್ದನು. ಯೆಹೋಷಾಫಾಟನು ಇರುವಂಥ ಕಾಲದಲ್ಲಿ ಈತನ ಒಂದು ರಾಜ್ಯವು ಬಹು ಸಂಪದ್ಭರಿತ ರಾಜ್ಯವಾಗಿತ್ತು. ಈ ದಿನ ಅನೇಕ ಜನರು
ತಮಗಿರುವಂಥ ಎಲ್ಲ ಆಸ್ತಿ ಮತ್ತು ಸಮೃದ್ಧಿಯಾದಂಥ ಜೀವನದ ದೇವರ ಮೇಲಿರುವಂಥ ಪ್ರೀತಿ ಮತ್ತು ಭಕ್ತಿ ಕಳೆದುಕೊಳ್ತಾ ಇದ್ದಾರೆ. ಆದರೆ ಬಡವರು, ಲೋಕದಲ್ಲಿ ಇರುವಂಥವರು, ಸಮಸ್ಯೆಗಳಲ್ಲಿ ಇರುವಂಥವರು, ಸಾಲಗಳಲ್ಲಿ ಇರುವಂಥವರು, ಮನಸ್ಸಿಗೆ ಶಾಂತಿ ಇಲ್ಲದವರು ದೇವರ ಪ್ರೀತಿಯಲ್ಲಿ ಮತ್ತು ದೇವರ ಭಕ್ತಿಯಲ್ಲಿ ಬೆಳೆಯುತ್ತಿರುವುದನ್ನು ನಾವು ನೋಡುತ್ತೇವೆ. ಯೆಹೋಷಾಫಾಟನು ರಾಜನಾದರೂ ಕೂಡ ಈತನ ರಾಜ್ಯದಲ್ಲಿ ಬಹಳ ಸಮೃದ್ಧಿ ಇದ್ದರು ಕೂಡ ದೇವರ ಮೇಲಿರುವಂಥ ಪ್ರೀತಿ, ದೇವರ ಮೇಲಿರುವಂಥ ಭಕ್ತಿ ಕಡಿಮೆ ಆಗಲಿಲ್ಲ. ಅಷ್ಟೇ ಅಲ್ಲದೆ ದೇವರಿಂದ ದೂರ ಹೋಗಲಿಲ್ಲ ಎಂಬುದನ್ನು ನಾವು ನೋಡುತ್ತೇವೆ. ಯೆಹೋಷಾಫಾಟನಿಗೆ ದೇವರ ಮೇಲೆ ಪ್ರೀತಿ ಇತ್ತು ಎಂಬುದನ್ನು ನಾವು ಸತ್ಯವೇದದಲ್ಲಿ ನೋಡೋದಾದರೆ 2ನೇ ಪೂರ್ವಕಾಲ ವೃತ್ತಾಂತ 17:3. ಇವನು ಬಾಳ ದೇವತೆಗಳನ್ನು ಅವಲಂಬಿಸದೆ ತನ್ನ ಪೂರ್ವಿಕರಾದ ದಾವೀದನ ಮೊದಲಿಂದ ನಡೆದ ಪ್ರಕಾರ ನಡೆಯುತ್ತಿದ್ದರಿಂದ ಯೆಹೋವನು ಇವನ ಸಂಗಡ ಇದ್ದನು. ಯೆಹೋಷಾಫಾಟನು ಈತನಲ್ಲಿರುವಂಥ ಒಳ್ಳೆಯ ಲಕ್ಷಣ ಯಾವುದೆಂದರೆ ಕೆಟ್ಟ ಮಾರ್ಗವನ್ನು ಹಿಡಿಯದೆ ತನ್ನ ತಂದೆಯ ದೇವರನ್ನು ಆಶ್ರಯಿಸಿಕೊಂಡು ದೇವರ ಆಜ್ಞೆಗಳ ಪ್ರಕಾರ ನಡೆದುಕೊಂಡು, ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವುದಾದರೆ ದೇವರು ಹೇಳಿದಂಥ 2 ಆಜ್ಞೆ, ಮೊದಲನೇದ್ದು ಮತ್ತಾಯ 22:37-39 ವಚನಗಳು. ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂದು ಆಜ್ಞೆಯೇ ಮುಖ್ಯವಾದದ್ದು. ಮತ್ತು ಮೊದಲನೆಯದು ಇದಕ್ಕೆ ಸಮನಾದ 2ನೇ ಆಜ್ಞೆ ಒಂದು ಉಂಟು. ಅದು ಯಾವುದೆಂದರೆ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬುದೇ. ಯೆಹೋಷಾಫಾಟನು ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆದನು ಎಂಬುದಾಗಿ ನೋಡುವುದಾದರೆ, ಈ ದಿನ ಕ್ರಿಸ್ತನ ಮಕ್ಕಳಾದಂಥ ನಾವು ಎಷ್ಟು ಮಟ್ಟಿಗೆ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೀತಾ ಇದ್ದೀವಿ ಎಂಬುದನ್ನು ಯೋಚನೆ ಮಾಡಬೇಕಾಗಿದೆ. ಎಷ್ಟೋ ಜನರು ತಮ್ಮ ಇಷ್ಟಾರ್ಥವನ್ನು ನೆರವೇರಿಸೋದಕ್ಕಾಗಿ ದೇವರಿಂದ ದೂರ ಹೋಗುತ್ತಿರುವುದನ್ನು ನಾವು ನೋಡುತ್ತಾ ಇದ್ದೇವೆ. ನಾವು ನಿಜವಾಗಲೂ ದೇವರ ಆಶೀರ್ವಾದವನ್ನು ಹೊಂದಬೇಕಾದರೆ, ದೇವರ ಪ್ರಸನ್ನತೆಯನ್ನು ಅನುಭವಿಸಬೇಕಾದರೆ ಯಾವ ರೀತಿಯಾಗಿ ಯೆಹೋಷಾಫಾಟನು ದೇವರ ಮಾತಿಗೆ ವಿಧೇಯನಾದನೋ ಅದೇ ರೀತಿ ನಾವು ಕೂಡ ದೇವರ ಮಾತಿಗೆ ವಿಧೇಯರಾಗಬೇಕಾಗಿದೆ. ನಾವು ನಿಜವಾಗಲೂ ದೇವರನ್ನು ಪ್ರೀತಿಸುತ್ತೇವೆ ಎಂಬುದರ ಅರ್ಥ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದೇ ಆಗಿದೆ. ಯೆಹೋಷಾಫಾಟನು ಯವನಸ್ಥನಾಗಿದ್ದನು. 35ನೇ ವಯಸ್ಸಿನಲ್ಲಿ ರಾಜನಾದನು. ಯೆಹೂದ ಸಾಮ್ರಾಜ್ಯವನ್ನೇ ಈತನ ಕೈಗೆ ಕೊಟ್ಟರೂ ಕೂಡ ಆತನು ಗರ್ವಿಷ್ಠನಾಗದೆ, ದೇವರಿಂದ ದೂರವಾಗದೆ, ದೇವರನ್ನು ಪ್ರೀತಿಸುತ್ತಾ ದೇವರನ್ನು ಆಶ್ರಯಿಸಿಕೊಂಡು ದೇವರ ಆಜ್ಞೆಗಳನ್ನು ಪಾಲಿಸುವಂಥ ಒಬ್ಬ ಒಳ್ಳೆಯ ರಾಜನಾಗಿದ್ದನು. ಈತನು ಅನ್ಯ ವಿಗ್ರಹಗಳನ್ನೆಲ್ಲವನ್ನು ನಾಶ ಮಾಡಿದನು. ತನ್ನ ರಾಜ್ಯದಲ್ಲಿರುವವರು ಯಾರೂ ಕೂಡ ಪಾಪವನ್ನು, ಭಯಂಕರವಾದ ಕ್ರಿಯೆಯನ್ನು ಮಾಡದಂತೆ ಎಲ್ಲರನ್ನೂ ಎಚ್ಚರಿಸಿದನು. ಈತನು ದೇವರನ್ನು ಪ್ರೀತಿಸಿದ್ರಿಂದ, ದೇವರನ್ನು ಆಶ್ರಯಿಸಿದ್ರಿಂದ, ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆದಿದ್ದರಿಂದ ದೇವರು ಈತನಿಗೆ ಯಾವ ಫಲವನ್ನು ಕೊಟ್ಟನು ಎಂದರೆ, ಇದನ್ನು ನಾವು 2 ಪೂರ್ವಕಾಲ ವೃತ್ತಾಂತ 17:5 ನೋಡಬಹುದು. ಆದುದರಿಂದ ಯೆಹೋವನು ತನ್ನ ರಾಜ್ಯಾಧಿಕಾರವನ್ನು ಸ್ಥಿರಪಡಿಸಿದನು. ಯೆಹೂದ್ಯರೆಲ್ಲರೂ ಯೆಹೋಷಾಫಾಟನಿಗೆ ಕಾಣಿಕೆ ಕೊಡುತ್ತಿದ್ದರಿಂದ ಅವನ ಧನಘನತೆಗಳು ಹೆಚ್ಚಾದವು. ಈ ರೀತಿಯಾಗಿ ದೇವರು ಯೆಹೋಷಾಫಾಟನನ್ನು ಆಶೀರ್ವದಿಸಿದರು. ಅದೇ ರೀತಿಯಾಗಿ ನಾವು ಮಾಡುವಂಥ ಸತ್ಯವೇದ ಅಧ್ಯಯನ ಇದಕ್ಕೆ ಕೊಡುವಂಥ ಒಂದು ಸಮಯ ಅಷ್ಟೇ ಅಲ್ಲದೆ, ದೇವರು ಕೊಟ್ಟಂಥ ತಲಾಂತಗಳನ್ನು ನಾವು ಉಪಯೋಗಿಸಿಕೊಳ್ಳುವುದರಿಂದ ದೇವರು ನಮ್ಮನ್ನು ಕೂಡ ಆಶೀರ್ವದಿಸುತ್ತಾರೆ. ಇದು ಯಾವುದು ಕೂಡ ವ್ಯರ್ಥವಾಗುವುದಿಲ್ಲ. ದೇವರನ್ನು ನಂಬಿ ನಾಶವಾದರೆ ಅನ್ನುವ ವ್ಯಕ್ತಿಯನ್ನು ನಾವು ಎಲ್ಲಿಯೂ ಕೂಡ ನೋಡುವುದಿಲ್ಲ. ದೇವರನ್ನು ನಂಬಿ ನಾವು ಸಮೃದ್ಧಿ ಹೊಂದಿದೆ ಎಂದು ಹೇಳುವವರು ನಾವು ನೋಡುತ್ತೇವೆ. ಮುಂದೆ ನೋಡೋಣ. ಯೆಹೋಷಾಫಾಟನು ತನ್ನ
ಆಸನದಲ್ಲಿರುವಂಥ ಎಲ್ಲ ಜನರನ್ನು ಆರಿಸಿಕೊಂಡು ಇವರ ಜೊತೆಗೆ 2 ಯಾಜಕರನ್ನಾಗಿರಿಸಿಕೊಂಡು ಯೆಹೋವ ಧರ್ಮಶಾಸ್ತ್ರವನ್ನು ಯೆಹೂದದ ಎಲ್ಲ ಪಟ್ಟಣಗಳಿಗೆ ಹೋಗಿ ಯೆಹೋವನ ವಾಕ್ಯ ಸಾರಿ ಹೇಳಬೇಕೆಂದು ಈತನನ್ನು ನೇಮಿಸಿ ಕಳಿಸಿದನು. ಯೆಹೋಷಾಫಾಟನು ಯಾಕೆ ಈ ರೀತಿಯಾಗಿ ಮಾಡಿದನೆಂದರೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿರುವಂಥ ಶಕ್ತಿ ಮತ್ತು ಅದರ ಒಂದು ಪ್ರಾಮುಖ್ಯತೆಯನ್ನು ಸಂಪೂರ್ಣವಾಗಿ ತಿಳಿದುಕೊಂಡ ಅಂಥ ರಾಜನಾಗಿದ್ದನು. ದೇವರ ಮೇಲೆ ಇರುವಂಥ ಒಂದು ಪ್ರೀತಿ ಮತ್ತು ಆತನ ವಾಕ್ಯದ ಮೇಲೆ ಇರುವಂಥ ಒಂದು ಆಸಕ್ತಿ, ಇಂಥ ಕೆಲಸವನ್ನು ಮಾಡಲು ಆತನು ಮುಂದಾದನು. ತನ್ನ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಧರ್ಮಶಾಸ್ತ್ರದ ಬಗ್ಗೆ ತಿಳಿದುಕೊಂಡು ದೇವರನ್ನು ಪ್ರೀತಿಸುತ್ತಾ ದೇವರ ಮಾತಿಗೆ ವಿಧೇಯರಾಗಿ ನಡೆದುಕೊಳ್ಳುತ್ತಾ ಇರಬೇಕೆಂದು ಈತನ ಒಂದು ಆಶೆಯಾಗಿತ್ತು. ಈ ದಿನ ದೇವರ ಮಕ್ಕಳಾದಂಥ ನಮಗೂ ಕೂಡ ದೇವರ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನಮ್ಮ ಜೊತೆಯಲ್ಲಿ ಇರುವಂಥವರೆಲ್ಲರೂ ಕೂಡ ಅಷ್ಟೇ ಅಲ್ಲದೆ ನಮಗೆ ಗೊತ್ತಿರುವಂಥವರು ಮತ್ತು ಅನ್ಯ ಜನಗಳಿಗೂ ಕೂಡ ದೇವರ ವಾಕ್ಯವನ್ನು ತಿಳಿಸಿ ಅವರನ್ನು ಪಾಪದ ಜೀವದಿಂದ ಬಿಡುಗಡೆ ಮಾಡಬೇಕಾಗಿದೆ. ಇದುವೇ ದೇವರ ಒಂದು ಉದ್ದೇಶವಾಗಿದೆ. ದೇವರ ವಾಕ್ಯದಿಂದ ನಾವು ಏನನ್ನು ಕಲಿತುಕೊಂಡೆವು, ದೇವರ ವಾಕ್ಯದ ಪ್ರಕಾರ ನಡೆಯುವುದರಿಂದ ಅಷ್ಟೊಂದು ಆಶೀರ್ವಾದವನ್ನು ಹೊಂದುತ್ತೇವೆ. ದೇವರನ್ನು ನಾವು ಎಷ್ಟೊಂದು ಪ್ರೀತಿಸುತ್ತೇವೆ ಎಂಬುದರ ಕುರಿತಾಗಿ ನಾವು ಇನ್ನೊಬ್ಬರಿಗೆ ತಿಳಿಸಬೇಕಾಗಿದೆ. ಅಷ್ಟೇ ಅಲ್ಲದೆ ನಮ್ಮನ್ನು ನೋಡುವಂಥ ಪ್ರತಿಯೊಬ್ಬರೂ ಕೂಡ ಹೌದು, ಈತನು ದೇವರ ಮಗನು ಎಂಬುದಾಗಿ ಹೇಳಬೇಕಾಗಿದೆ. ನಮ್ಮ ನಡೆ, ನಮ್ಮ ನುಡಿ, ನಾವು ಧರಿಸುವಂಥ ಒಂದು ಬಟ್ಟೆಯಿಂದ ನಾವು ಯಾವ ರೀತಿಯಾಗಿರುತ್ತೇವೆ ಎಂಬುದನ್ನು ಎಲ್ಲರೂ ನಮ್ಮನ್ನು ಗಮನಿಸುತ್ತಾ ಇರುತ್ತಾರೆ. ಆದುದರಿಂದ ದೇವರ ಮಕ್ಕಳಾದಂಥ ನಾವು ತುಂಬ ಎಚ್ಚರಿಕೆಯಿಂದ ಇರಬೇಕಾಗಿದೆ. ಯಾಕಂದರೆ ನಮ್ಮಿಂದ ಅವರು ನೀತಿ ಮಾರ್ಗಕ್ಕೆ ಬರಬೇಕಾಗಿದೆ. ಈ ದಿನ ಯವನಸ್ಥರು ಎಷ್ಟೋ ಜನರು ದಾರಿ ತಪ್ಪಿ ಹಾಳಾಗುತ್ತಿರುವುದನ್ನು ನೋಡ್ತಾ ಇದ್ದೇವೆ. ಅದಕ್ಕೋಸ್ಕರ ನಮ್ಮ ಮಕ್ಕಳಿಗೆ ಅವರಿನ್ನೂ ಚಿಕ್ಕವರಿರುವಾಗಲೇ ದೇವರ ವಾಕ್ಯದ ಪರಿಚಯವನ್ನು, ದೇವರ ವಾಕ್ಯದ ಪ್ರಕಾರ ನಡೆಯುವುದನ್ನು ಹೇಳಿಕೊಡುವುದು ಅಭ್ಯಾಸ ಮಾಡಿಕೊಳ್ಳಬೇಕಾಗಿದೆ. ಹೀಗೆ ಮಾಡೋದರಿಂದ ಅವರು ಯೌವನಸ್ಥರಾದ ಮೇಲೆ ದಾರಿ ತಪ್ಪದೇ ಇರುವುದಕ್ಕೆ ಸಾಧ್ಯವಾಗುತ್ತದೆ. ಆದ್ದರಿಂದ ಪ್ರತಿಯೊಂದು ಮನೆಯಲ್ಲಿ ಕೂಡ ವಾಕ್ಯ ಮತ್ತು ದೇವರ ಪ್ರೀತಿಯ ವಾತಾವರಣವನ್ನು ಕಲ್ಪಿಸಬೇಕಾಗಿದೆ. ಈ ಒಂದು ದಿನಮಾನದಲ್ಲಿ ನಾವು ನೋಡಬೇಕಾದರೆ ಎಷ್ಟೋ ಜನರು ಸುಳ್ಳು ಬೋಧಕರು ಇದ್ದಿದ್ದಾರೆ. ವಾಕ್ಯದಲ್ಲಿ ಬೇರೆ ವಾಕ್ಯಗಳನ್ನು ತಂದು ಹೇಳುವರಂತರಾಗಿದ್ದಾರೆ. ಸುಳ್ಳು ವಾಕ್ಯಗಳು ಇದೇ ಸತ್ಯವಾಕ್ಯಗಳೆಂದು ಹೇಳುವವರಾಗಿದ್ದಾರೆ. ಹಾಗಾದರೆ ಈ ದಿನ ನಾವು ತುಂಬ ಎಚ್ಚರಿಕೆಯಿಂದ ಇರಬೇಕಾಗಿದೆ. ನಮ್ಮ ಸಭೆಗಳ ಬಗ್ಗೆ ಎಚ್ಚರವಾಗಿ ಅದರ ಬಗ್ಗೆ ಇರಬೇಕಾಗಿದೆ. ನಾವು ಹೋಗುತ್ತಿರುವ ಸಭೆಯಲ್ಲಿ ದೇವರ ವಾಕ್ಯವನ್ನು ಸರಿಯಾಗಿ ಹೇಳುತ್ತಿದ್ದರೆ ಎಂದು ನಾವು ಗಮನಿಸಬೇಕಾಗಿದೆ. ಕೇವಲ ಸಭೆಯಲ್ಲಿ ಮಾತ್ರವಲ್ಲ, ನಾವು ಯಾರ ವಾಕ್ಯಗಳನ್ನು ಕೇಳುತ್ತಿದ್ದೇವೋ ಅಲ್ಲಿ ಕೂಡ ನಾವು ತುಂಬ ಎಚ್ಚರಿಕೆಯಿಂದ ಇದರ ಬಗ್ಗೆ ಗಮನವಹಿಸಬೇಕಾಗಿದೆ. ಯಾವುದೇ ಕಾರಣಕ್ಕೂ ನಾವು ಯಾರು ಕೂಡ ಸುಳ್ಳು ಬೋಧಕರ ಕೈಗೆ ಸಿಗಬಾರದು ಎಂಬುದೇ ನನ್ನ ಒಂದು ಉದ್ದೇಶವಾಗಿದೆ. ಯೆಹೋಷಾಫಾಟನು ತನ್ನ ಯೆಹೂದ ಸಾಮ್ರಾಜ್ಯದಲ್ಲಿ ಎಲ್ಲ ಪಟ್ಟಣಗಳಲ್ಲಿ ಯೆಹೋವನ ಧರ್ಮಶಾಸ್ತ್ರವನ್ನು ಸಾರಿದ್ದರಿಂದ ಈತನಿಗೆ ಆಗುವಂಥ ಪ್ರಯೋಜನ ಏನು ಅಂದರೆ, 2ನೇ ಪೂರ್ವಕಾಲ ವೃತ್ತಾಂತ 17:10, ಯೆಹೂದದ ಸುತ್ತಣ ದೇಶಗಳ ರಾಜ್ಯರುಗಳವರಿಗೆ ಯೆಹೋವನ ಭಯವಿದ್ದುದರಿಂದ ಅವರು ಯೆಹೋಷಾಫಾಟನೊಡನೆ ಯುದ್ಧಕ್ಕೆ ಬರಲಿಲ್ಲ ಎಂಬುದನ್ನು ನಾವು ತಿಳಿದುಕೊಳ್ಳಬಹುದು. ಅಂದರೆ ಯೆಹೋವ ಧರ್ಮಶಾಸ್ತ್ರವು ಯೆಹೂದದ ಸಾಮ್ರಾಜ್ಯವನ್ನು ಭದ್ರಗೊಳಿಸಿತು. ಅಷ್ಟೇ ಅಲ್ಲದೆ ಯೆಹೂದದ ಸುತ್ತಣ ದೇಶಗಳ ರಾಜ್ಯಗಳವರಿಗೆ ಯೆಹೋವನ ಭಯ ಉಂಟಾಯಿತು ಎಂಬುದನ್ನು ನೋಡುತ್ತೇವೆ. ಅಷ್ಟೇ ಅಲ್ಲದೆ 2ನೇ ಪೂರ್ವಕಾಲ ವೃತ್ತಾಂತ 17:11, ಫಿಲಿಸ್ಟರಲ್ಲಿ ಕೆಲವರು ಯೆಹೋಷಾಫಾಟನಿಗೆ ಕಾಣಿಕೆಯನ್ನು ಕಪ್ಪುಗಳನ್ನಾಗಿಯೂ ಬೆಳ್ಳಿಯನ್ನು ತಂದುಕೊಡುತ್ತಿದ್ದರು. ಅರಬಿಯರು ತಮ್ಮ ಪಶುಗಳಲ್ಲಿ 7,800 ಟಗರುಗಳನ್ನು 7,700 ಹೋತಗಳನ್ನು ಕೊಡುತ್ತಿದ್ದರು. ಇದೇ ರೀತಿಯಾಗಿ ದೇವರ ಮಕ್ಕಳಾದಂಥ ನಾವು ದೇವರ ವಾಕ್ಯದಲ್ಲಿ ಬೆಳೆಯುವುದರಿಂದ, ದೇವರನ್ನು ಪ್ರೀತಿಸುವುದರಿಂದ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆಯುವುದರಿಂದಲೂ ದೇವರು ನಮ್ಮೆಲ್ಲರ ಸುತ್ತಲೂ ಕೂಡ ರಕ್ಷಣೆ ಎಂಬ ಬೇಲಿಯನ್ನು ಹಾಕಿ ನಮ್ಮನ್ನು ಕೂಡ ಭದ್ರಪಡಿಸುತ್ತಾನೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಮುಂದೆ ನೋಡ್ರಿ, ಯೆಹೋಷಾಫಾಟನು 2ನೇ ಪೂರ್ವಕಾಲ ವೃತ್ತಾಂತ 19:5-7 ವಚನಗಳಲ್ಲಿ ಅವನು ಯೆಹೂದ ದೇಶದ ಪ್ರತಿಯೊಂದೊಂದು ಕೋಟೆ ಕೊತ್ತಲಗಳುಳ್ಳ
ಪಟ್ಟಣದಲ್ಲಿ ನ್ಯಾಯಾಧಿಪತಿಗಳನ್ನು ನೇಮಿಸಿ ಅವರಿಗೆ ನೀವು ಹೇಗೆ ಕೆಲಸ ನಡೆಸುತ್ತೀರಿ ಎಂಬುದರ ವಿಷಯ ನೋಡಿಕೊಳ್ಳ್ರಿ. ನೀವು ನ್ಯಾಯ ತೀರಿಸುವುದು ಮನುಷ್ಯರಿಗೋಸ್ಕರವಲ್ಲ, ಯೆಹೋವನಿಗೋಸ್ಕರ. ನ್ಯಾಯ ವಿಚಾರಣೆ ನಡೆಯುವಾಗ ಆತನು ನಿಮ್ಮ ಮಧ್ಯದಲ್ಲಿರುತ್ತಾನೆ. ಹೀಗಿರುವಲ್ಲಿ ನಿಮಗೆ ಯೆಹೋವನ ಭಯವಿರಲಿ. ನಿಮ್ಮ ದೇವರಾದ ಯೆಹೋವನಲ್ಲಿ ಅನ್ಯಾಯವು, ದ್ರಾಕ್ಷಿಣ್ಯವು, ಲಂಚ ತಿನ್ನುವುದು ಇಲ್ಲವಾದ್ದರಿಂದ ಜಾಗರೂಕತೆಯಿಂದ ಕೆಲಸ ಮಾಡಿರಿ ಎಂದು ಎಚ್ಚರಿಸಿದನು. ಆದರೆ ಈ ದಿನಮಾನಗಳಲ್ಲಿ ನಾವು ಎಲ್ಲಿ ನೋಡಿದರೂ ಅನ್ಯಾಯವೇ ತುಂಬಿಕೊಂಡಿದೆ ಎಂಬುದನ್ನು ನಾವು ನೋಡ್ತಾ ಇದ್ದೇವೆ. ದೇವರ ಮೇಲೆ ಇರುವಂಥ ಪ್ರೀತಿ ಕಡಿಮೆಯಾಗಿದೆ. ಮನುಷ್ಯರಿಗೆ ಭಯಪಡುತ್ತಾರೆ ವಿನಃ ದೇವರಿಗೆ ಭಯಪಡುವುದಿಲ್ಲ ಎಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ದೇವರು ನಮ್ಮನ್ನು ನೋಡೋದೇ ಇಲ್ಲ ಎಂದು ಮೋಸದ ಮೇಲೆ ಮೋಸ ಮಾಡುತ್ತಾ ಇರುವುದನ್ನು ನಾವು ನೋಡ್ತೇವೆ. ಕೆಲವರಂತೂ ದೇವರೇ ಇಲ್ಲ ಎಂದು ಮಾಡಿಕೊಂಡಿರುವಂಥ ಜನ ಸಹ ಇದ್ದಾರೆ. ಅವರನ್ನು ಸಹ ನಾವು ನೋಡ್ತೇವೆ. ದೇವರು ನಮ್ಮ ಮಧ್ಯದಲ್ಲಿ ವಾಸ ಮಾಡುತ್ತಾನೆ ಎಂಬುದರ ಅರಿವು ಕೂಡ ಇಲ್ಲದಂತೆ ತಮಗೆ ಇಷ್ಟ ಬಂದಂತೆ ರೀತಿಯಲ್ಲಿ ನಡೆದುಕೊಳ್ಳುವಂಥವರನ್ನು ಸಹ ನಾವು ನೋಡ್ತೇವೆ. ಅದೇ ರೀತಿ ದೇವರ ಮಕ್ಕಳಾದಂಥ ನಾವು ಯಾರಿಗೆ ಕೂಡ ಅನ್ಯಾಯ ಮಾಡದೆ, ಯಾವ ಮೋಸಗಾರಕ್ಕೆ ಒಳಗಾಗದೆ ದೇವರ ಭಯದಲ್ಲಿ ಇರೋಣ. ಯಾರು ಏನೇ ಅನ್ಯಾಯ ಮಾಡಿದರೂ ಕೂಡ ನಮ್ಮನ್ನು ಯಾರೇ ಗಮನಿಸದೆ ಹೋದರೂ ಕೂಡ ದೇವರು ನಮ್ಮ ಮಧ್ಯದಲ್ಲಿ ಇದ್ದಾನೆ ಎಂಬುದರ ಅರಿವು ನಮ್ಮೆಲ್ಲರಿಗೂ ಇರಬೇಕಾಗಿದೆ. ದೇವರು ನ್ಯಾಯವನ್ನೇ ಸ್ಥಾಪಿಸುವವನಾಗಿದ್ದಾನೆ ಎಂಬುದನ್ನು ತಿಳಿದುಕೊಳ್ಳಬೇಕಾಗಿದೆ. ಇದರಿಂದ ಯೆಹೋಷಾಫಾಟನಿಗೆ ದೇವರ ಮೇಲಿರುವಂಥ ಪ್ರೀತಿ ಮತ್ತು ದೇವರ ಮೇಲಿರುವಂಥ ಆಸಕ್ತಿ ಎಷ್ಟು ಇದೆ ಎಂಬುದನ್ನು ನಾವು ತಿಳಿದುಕೊಳ್ಳುತ್ತೇವೆ. ಆತನು ಪ್ರಾರ್ಥನೆ ಮಾಡುವಂಥ ವ್ಯಕ್ತಿಯಾಗಿದ್ದ. ಈಗಿನ ಕಾಲದಲ್ಲಿ ಮನುಷ್ಯರು ಹೇಗೆ ಆಗಿದ್ದಾರೆ ಅಂದರೆ, ದೇವರು ಸಮೃದ್ಧಿಯನ್ನು ಕೊಟ್ಟಷ್ಟು ಅವರು ಒಂದು ಪ್ರಾರ್ಥನೆ ಜೀವಿತ ಕುಂದಿ ಹೋಗ್ತಿರುವುದನ್ನು ನಾವು ಕಾಣ್ತೇವೆ. ಯಾಕಂದರೆ ಅವರ ಜೀವನದಲ್ಲಿ ತುಂಬ ಬ್ಯುಸಿ ಆದಂಥ ವ್ಯಕ್ತಿಯಾಗಿದ್ದಾರೆ. ಅವರಿಗೆ ಯಾವುದೇ ಕೊರತೆಗಳಿಲ್ಲ. ಕಾರಣ ಅವರು ಪ್ರಾರ್ಥನೆ ಮಾಡಲು ಕೂಡ ಸಮಯವಿಲ್ಲ. ತಮ್ಮ ಜೀವನವನ್ನು ಮಾಡಿಕೊಂಡಿದ್ದಾರೆ. ಯೆಹೋಷಾಫಾಟನು ರಾಜನಾಗಿದ್ದರೂ ಕೂಡ ಪ್ರಾರ್ಥನೆ ಮಾಡುವುದನ್ನು ಮಾತ್ರ ಬಿಡಲಿಲ್ಲ ಎಂಬುದನ್ನು ನಾವು ನೋಡ್ತೇವೆ. ಪ್ರಾರ್ಥನೆ ಇದು ನಮ್ಮ ಉಸಿರಾಗಿದೆ. ಪ್ರಾರ್ಥನೆ ಇಲ್ಲದ ವ್ಯಕ್ತಿಯು ಸತ್ತಂಥ ವ್ಯಕ್ತಿಯಾಗಿದ್ದಾನೆ. ಯೆಹೋಷಾಫಾಟನು ಏನೆಂದು ಪ್ರಾರ್ಥನೆ ಮಾಡಿದನು ಅಂದರೆ, 2ನೇ ಪೂರ್ವಕಾಲ ವೃತ್ತಾಂತ 20:10-12 ವಚನಗಳಲ್ಲಿ ಈ ರೀತಿಯಾಗಿದೆ. ಈ ಅಮ್ಮೋನಿಯರನ್ನು, ಮೋವಾಬ್ಯರನ್ನು, ಸೇಯಿರ್ ಪರ್ವತ ಪ್ರದೇಶದವರನ್ನು ನೋಡು. ಇಸ್ರಾಯೇಲರು ಐಗುಪ್ತ ದೇಶದಿಂದ ಬರುತ್ತಿದ್ದಾಗ ಅವರ ದೇಶದಲ್ಲಿ ನುಗ್ಗಬಾರದೆಂದು ನಿನ್ನಿಂದ ಅಪ್ಪಣೆ ಹೊಂದಿ ಅವರನ್ನು ಸಂಹರಿಸದೆ ವಾರೆಯಾಗಿ ಹೋದರಲ್ಲ. ಈಗ ಇವರು ಉಪಕಾರಕ್ಕೆ ಅಪಕಾರ ಮಾಡಿ ನೀನು ನಮಗೆ ಅನುಗ್ರಹಿಸಿದ ಸ್ವಾಸ್ಥ್ಯದೊಳಗಿಂದ ನಮ್ಮನ್ನು ಹೊರಪಡಿಸುವುದಕ್ಕೋಸ್ಕರ ನಮ್ಮ ಮೇಲೆ ಯುದ್ಧಕ್ಕೆ ಬಂದಿರುತ್ತಾರೆ. ನಮ್ಮ ದೇವರೇ, ಅವರನ್ನು ದಂಡಿಸದೆ ಬಿಡುವೆಯಾ? ನಮ್ಮ ಮೇಲೆ ಬಂದ ಈ ಮಹಾಸಮೂಹ ಮುಂದೆ ನಿಲ್ಲುವುದು ನಮ್ಮಲ್ಲಿ ಬಲವಿಲ್ಲ. ಏನು ಮಾಡಿದರೂ ತಿಳಿಯದು. ನಮ್ಮ ಕಣ್ಣುಗಳನ್ನು ನಿಮ್ಮನ್ನೇ ನೋಡುತ್ತೇವೆ ಎಂದು ಪ್ರಾರ್ಥಿಸಿದನು. ಯೆಹೋಷಾಫಾಟನಿಗೆ ಯುದ್ಧದಲ್ಲಿ ಹೋರಾಡೋದು, ಅದರಲ್ಲಿ ಎಲ್ಲ ಶಸ್ತ್ರಾಸ್ತ್ರಗಳು ಇದ್ದವು, ಸೈನಿಕರಿದ್ದರು. ಆದರೂ ಕೂಡ ಆತನು ದೇವರಿಗೆ ಪ್ರಾರ್ಥಿಸುತ್ತಾ ಇರುವುದನ್ನು ನಾವು ನೋಡುತ್ತೇವೆ. ದೇವರೇ, ನಮಗೆ ನ್ಯಾಯವನ್ನು ಒದಗಿಸಿಕೊಡು ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಇರುವುದನ್ನು ನಾವು ನೋಡುತ್ತೇವೆ. ನಾವು ಮೊದಲು ನೋಡಿದ ಹಾಗೆ ಯೆಹೋಷಾಫಾಟನ ಹೆಸರಿನ ಅರ್ಥ ದೇವರು ನ್ಯಾಯವನ್ನು ಒದಗಿಸುವವನು ಅಥವಾ ತೀರಿಸುವನು ಎಂಬುದು. ಈ ದಿನ ಎಷ್ಟೋ ಜನರು ನನಗೆ ಒಳ್ಳೆಯ ಶಿಕ್ಷಣವಿದೆ, ನನಗೆ ಒಳ್ಳೆಯ ಜ್ಞಾನವಿದೆ, ನನಗೆ ಒಳ್ಳೆಯ ಶಿಕ್ಷಣವಿದೆ, ಉದ್ಯೋಗ ಇದೆ, ನನಗೆ ಒಳ್ಳೆಯ ಕುಟುಂಬವಿದೆ, ನನಗೆ ಸಮೃದ್ಧಿಯಾದಂಥ ಜೀವನ ಇದೆ, ನನಗೆ ಏನಾದರೂ ಸಮಸ್ಯೆ ಬಂದರೆ ಅದನ್ನು ಪರಿಹರಿಸಿಕೊಳ್ಳೋಕೆ ಶಕ್ತಿ ನನಗಿದೆ ಅಂದ ಮೇಲೆ ನಾನೇಕೆ ಪ್ರಾರ್ಥನೆ ಮಾಡಬೇಕು, ನಾನೇಕೆ ದೇವರ ಸಹಾಯ ಕೇಳಬೇಕು ಎಂದು ಹೇಳುವವರು ಈ ಜಗತ್ತಿನಲ್ಲಿದ್ದಾರೆ. ಆದರೆ ದೇವರ ಮಕ್ಕಳಾದ ನಾವು ಪ್ರತಿಯೊಂದೊಂದು ಕ್ಷಣದಲ್ಲೇ ಕೂಡ ದೇವರ ಸಹಾಯವನ್ನು ಕೇಳುವವರಾಗಿರಬೇಕು. ದೇವರಿಗೆ ಯಾವಾಗಲೂ ಪ್ರಾರ್ಥನೆ ಮಾಡುವವರಾಗಿರಬೇಕು. ನಮಗೆ ಕೊಟ್ಟಿರುವಂಥ ಎಲ್ಲವನ್ನೂ ಇದು ದೇವರಿಂದ ಬಂದದ್ದು ವಿನಃ ನಮ್ಮಿಂದ ಯಾವುದೂ ಕೂಡ ಅಲ್ಲ ಎಂಬುದನ್ನು ಅರಿತುಕೊಂಡು ದೇವರ ಮುಂದೆ ತಗ್ಗಿಸಿಕೊಂಡು
ಭಾವದಿಂದ ನಾವು ಈ ಲೋಕದಲ್ಲಿ ಜೀವಿಸಬೇಕಾಗಿದೆ. ನಮಗೆ ಏನೇ ಸಮಸ್ಯೆಗಳು ಬಂದರೂ ಕೂಡ ಮೊಟ್ಟ ಮೊದಲು ನಾವು ನಮ್ಮೆಲ್ಲರ ಸಮಸ್ಯೆಗಳನ್ನು ದೇವರಿಗೆ ಹೇಳಬೇಕು. ಯಾಕಂದರೆ ನಮ್ಮೆಲ್ಲರ ಸಮಸ್ಯೆಗಳನ್ನು ಬಗೆಹರಿಸುವನು ನಮ್ಮ ದೇವರಾಗಿದ್ದೇನೆ. ಅವರಿವರ ಹತ್ರ ಹೋಗಿ ಕಣ್ಣೀರು ಸುರಿಸುತ್ತಾ ಸಮಸ್ಯೆಗಳನ್ನು ಹೇಳೋದ್ರಿಂದ ಅವರು ನೋಡಿ ನಗುತ್ತಾರೆ. ಅದೇ ನಾವು ನಮ್ಮ ಮೊಣಕಾಲೂರಿ ದೇವರ ಮುಂದೆ ಕಣ್ಣೀರಿಟ್ಟು ಪ್ರಾರ್ಥಿಸೋದಾಗಿದ್ದರೆ ದೇವರು ನಮ್ಮ ಕಣ್ಣೀರನ್ನು ಒರೆಸುವನಾಗಿದ್ದಾನೆ. ಒಂದು ವೇಳೆ ಯಾರನ್ನಾದರೂ ತಬ್ಬಿಕೊಂಡು ಅಳಬೇಕು, ನಮ್ಮ ಸಮಸ್ಯೆಗಳನ್ನು ಯಾವ ರೀತಿ ಹೇಳಬೇಕು ಅಂತ ಅಂದುಕೊಂಡಿದ್ರೆ, ನಾನು ಹೇಳೋ ಮಾತು ಏನಂದರೆ, ಸತ್ಯವೇದವನ್ನು ಹಿಡಿದುಕೊಂಡು ಅದನ್ನು ನಿಮ್ಮ ಎದೆಗೆ ತಟ್ಟಿಕೊಂಡು ಗಟ್ಟಿಯಾಗಿ ಹಿಡಿದು ಕಣ್ಣೀರಿನಿಂದ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ದೇವರು ಹೇಳ್ರಿ. ಆಗ ದೇವರು ನಿಮ್ಮೆಲ್ಲರ ಸಮಸ್ಯೆಗಳನ್ನು ಪರಿಹಾರ ಮಾಡೇ ಮಾಡುತ್ತಾನೆ. ನಾನು ಬೆಳಗ್ಗೆ ಎದ್ದ ತಕ್ಷಣ ಸತ್ಯವೇದವನ್ನು ಹಿಡಿದುಕೊಂಡು ಸತ್ಯವೇದ ನನ್ನ ಎದೆಗೆ ತಬ್ಬಿಕೊಂಡು ಸತ್ಯವೇದಕ್ಕೆ ಮುತ್ತು ಕೊಟ್ಟು, ಗುಡ್ ಮಾರ್ನಿಂಗ್ ಫಾದರ್, ಗುಡ್ ಮಾರ್ನಿಂಗ್ ಜೀಸಸ್, ಗುಡ್ ಮಾರ್ನಿಂಗ್ ಹೋಲಿ ಸ್ಪಿರಿಟ್, ಐ ಲವ್ ಯು ಜೀಸಸ್ ಎಂದು ಹೇಳಿ ಕಣ್ಣನ್ನು ತೆಗೆದು ಸತ್ಯವೇದನ ನೋಡುತ್ತೇನೆ. ಹೀಗೆ ಮಾಡುವುದರಿಂದ ದೇವರು ನನ್ನ ಜೊತೆಗಿದ್ದಾರೆ ಎಂಬ ಭಾವನೆ ನನಗಾಗುತ್ತದೆ. ಯೆಹೋಷಾಫಾಟನು ಪ್ರಾರ್ಥನೆ ಮಾಡುವುದರಿಂದ ಏನಾಯ್ತಂದರೆ, 2ನೇ ಪೂರ್ವಕಾಲ ವೃತ್ತಾಂತ 20, 19 ಮತ್ತು 21, ಲೇವಿಯರಲ್ಲಿ ಕೆಹಾತ್ಯರು, ಕೊರಹೀಯರು ಎದ್ದು ಇಸ್ರಾಯೇಲ್ ದೇವರಾದ ಯೆಹೋವನನ್ನು ಮಹಾಸ್ವರದಿಂದ ಕೀರ್ತಿಸಿದರು. ಆಮೇಲೆ ಅವನು ಜನರ ಸಮ್ಮತಿಯಿಂದ ಯೆಹೋವನಿಗೋಸ್ಕರ ಗಾನ ಮಾಡೋದಕ್ಕಾಗಿ ಕೆಲವರನ್ನು ಆರಿಸಿಕೊಂಡು ಅವರಿಗೆ ಪರಿಶುದ್ಧತ್ವ ಎಂಬ ಭೂಷಣದೊಡನೆ ಭಟ್ಟರ ಮುಂದೆ ಹೋಗುತ್ತಾ, ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನ ಕೃಪೆಯು ಶಾಶ್ವತವಾಗಿದೆ ಎಂದು ಭಜಿಸಿರಿ ಎಂಬುದಾಗಿ ಆಜ್ಞಾಪಿಸಿದನು. ಆಗ ಅವರು ಉತ್ಸಾಹದನಿಂದ ಕೀರ್ತಿಸೋದಕ್ಕೂ ಪ್ರಾರಂಭಿಸಿ, ಯೆಹೋವನನ್ನು, ಯೆಹೂದ್ಯರಿಗೆ ವಿರೋಧವಾಗಿ ಬಂದ ಅಮ್ಮೋನಿಯರನ್ನು, ಮೋವಾಬ್ಯರನ್ನು, ಸೈರ್ ಪರ್ವತದಲ್ಲಿರೋರನ್ನು ನಶಿಸುವುದಕ್ಕೆ ಅವರನ್ನು ಹೊಂಚಾಕುವವರನ್ನು ಇರಿಸಿದ್ದರಿಂದ ಅಮ್ಮೋನಿಯರು, ಮೋವಾಬ್ಯರು ಸೈರ್ ಪರ್ವತದಲ್ಲಿಯವರ ಮೇಲೆ ಬಿದ್ದು ಅವರನ್ನು ಸಂಪೂರ್ಣವಾಗಿ ಸಂಹರಿಸಿಬಿಟ್ಟರು. ಯೆಹೋವನು ತಾನು ಮಾಡಿದಿರತಕ್ಕಂಥ ಯೆಹೋಷಾಫಾಟ ತಾನು ಮಾಡಿದಂಥ ತಪ್ಪುಗಳಿಂದಾಗಿ ಪಾಠವನ್ನು ಕಲಿತ. ಏನಂದರೆ, ಯೆಹೋಷಾಫಾಟನು ದೇವರನ್ನು ಪ್ರೀತಿಸಿದರು, ದೇವರ ವಾಕ್ಯಗಳೆಲ್ಲ ಆಸಕ್ತಿ ಇದ್ದರು, ದೇವರನ್ನೇ ಆಶ್ರಯಿಸಿಕೊಂಡರೂ ಕೂಡ ಕೆಲವು ಸಣ್ಣ ಸಣ್ಣ ತಪ್ಪುಗಳನ್ನು ಮಾಡಿ ಅವುಗಳಿಂದ ಕೆಲವು ಪಾಠವನ್ನು ಕಲಿತನು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಆದರೆ ಸತ್ಯವೇದವು ನಮಗೆ ಏನು ಹೇಳುತ್ತದೆ ಅಂದರೆ, ನಾವು ತಪ್ಪು ಮಾಡಿದ್ದೇ ಆದರೆ ಆ ತಪ್ಪನ್ನು ಒಪ್ಪಿಕೊಂಡು ಅಥವಾ ದೇವರ ಮುಂದೆ ಅರಿಕೆ ಮಾಡಿ ಅವುಗಳನ್ನು ಬಿಟ್ಟು ಬಿಡಬೇಕೆಂದು ನಮಗೆ ಹೇಳುತ್ತದೆ. ದೇವರ ನಂಬಿಗಸ್ತನು ಮತ್ತು ನೀತಿವಂತನಾಗಿರುವುದರಿಂದ ದೇವರು ನಮ್ಮೆಲ್ಲರ ತಪ್ಪುಗಳನ್ನು, ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸುವಂತವನಾಗಿರುತ್ತಾನೆ. ಯೆಹೋಷಾಫಾಟನು 2 ತಪ್ಪುಗಳನ್ನು ಮಾಡಿದ್ದು. ಮೊದಲನೇ ತಪ್ಪೇನೆಂದರೆ, ಇಸ್ರಾಯೇಲರ ರಾಜನಾದಂಥ ಅಹಾಬನ ಗೆಳೆತನ ಮಾಡಿದ್ದು. 2ನೇ ಪೂರ್ವಕಾಲ ವೃತ್ತಾಂತ 18:2. ತನ್ನ ಸಂಗಡ ಯುದ್ಧಕ್ಕಾಗಿ ಮೋವಾತ್ ಗಿಲಾದಿನಿಗೆ ಬರಬೇಕೆಂದು ಯೆಹೋಷಾಫಾಟನಿಗೆ ಪ್ರೇರೇಪಿಸಿದನು. ಅಹಾಬನು ಎಂಥ ವ್ಯಕ್ತಿಯಾಗಿದ್ದನೆಂದರೆ ಒಬ್ಬ ದುಷ್ಟ ವ್ಯಕ್ತಿಯಾಗಿದ್ದನು. ವಿಗ್ರಹಗಳನ್ನು ಪೂಜೆ ಮಾಡುವಂಥ ವ್ಯಕ್ತಿಯಾಗಿದ್ದನು. ಇಂಥ ವ್ಯಕ್ತಿ ಜೊತೆ ಗೆಳೆತನ ಮಾಡುವುದು ಅಷ್ಟೇ ಅಲ್ಲವೇ, ಯುದ್ಧಕ್ಕೆ ಸಹಾಯವನ್ನು ಕೂಡ ಮಾಡಲು ಯೆಹೋಷಾಫಾಟನು ಸಿದ್ಧನಾಗಿರುವುದನ್ನು ನಾವು ನೋಡುತ್ತೇವೆ. ಅಷ್ಟೇ ಅಲ್ಲದೆ ಯೆಹೋಷಾಫಾಟನು ಅಹಾಬನ ಗೆಳೆತನ ಮಾಡುವುದರಿಂದ ವಿಶೇಷವಾಗಿ ಮತ್ತು ಅಹಾಬನ ಜೊತೆಗೆ ಯುದ್ಧಕ್ಕೆ ಸಹಾಯ ಮಾಡುವುದರ ವಿಶೇಷವಾಗಿ ಯೆಹೋವನು ದೇವರನ್ನು ಕೇಳಲಿಲ್ಲ ಎಂಬುದನ್ನು ನಾವು ನೋಡ್ತೇವೆ. 2ನೇ ಕೊರಿಂಥ 6:14-17 2ನೇ ಕೊರಿಂಥ 6:14-17. ನೀವು ಕ್ರಿಸ್ತ ನಂಬಿಕೆಯಿಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬೇಡಿರಿ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆಯೇನು? ಬೆಳಕಿಗೂ ಕತ್ತಲೆಗೂ ಐಕ್ಯವೇನು? ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟವೇನು? ನಂಬುವವನಿಗೆ ನಂಬದೇ ಇರುವವನಿಗೆ ಪಾಲುಗಾರಿಕೆ ಏನು? ದೇವರು ಮಂದಿರಕ್ಕೂ ವಿಗ್ರಹಕ್ಕೂ ಒಪ್ಪಿಗೆ ಏನು? ನಾವು ಜೀವಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ. ಇದರ ಸಂಬಂಧವಾಗಿ ದೇವರವರಲ್ಲಿ ವಾಸಿಸುತ್ತಾ ತಿರುಗಾಡುತ್ತಾನೆ. ನಾವು ಅವರಿಗೆ ದೇವರಾಗಿರುವವನು, ಅವರು ನನಗೆ ಪ್ರಜೆಯಾಗಿರುವರು ಎಂದು ಹೇಳಿದ್ದಾನೆ. ಆದುದರಿಂದ ಅನ್ಯಜನರ ಮಧ್ಯದಲ್ಲಿ ಹೊರಬಂದು ಪ್ರತ್ಯೇಕವಾಗಿರಿ, ಅಶುದ್ಧವಾದ ಯಾವುದನ್ನು
ಮುಟ್ಟದಿರಿ ಎಂದು ಕರ್ತನು ಹೇಳುತ್ತಾನೆ. ಯೆಹೋಷಾಫಾಟನು ದೇವರನ್ನು ಪ್ರೀತಿಸಿದ್ದರಿಂದ, ದೇವರ ವಿಷಯಗಳಲ್ಲಿ ಆಸಕ್ತಿ ಹೊಂದಿದ್ದರಿಂದ, ಅನ್ಯ ವಿಗ್ರಹಗಳನ್ನೆಲ್ಲ ನಾಶ ಮಾಡಿದ್ದರಿಂದ ಮತ್ತು ಯೆಹೋವನ ಧರ್ಮಶಾಸ್ತ್ರವನ್ನು ಯೆಹೂದ ಸಾಮ್ರಾಜ್ಯದ ಎಲ್ಲ ಪಟ್ಟಣಗಳಲ್ಲಿ ಬೋಧಿಸಲು ಕೆಲವರನ್ನು ಆರಿಸಿಕೊಂಡು ಕಳಿಸಿದ್ದರಿಂದ ದೇವರು ಯೆಹೋಷಾಫಾಟನನ್ನು ಮರಣಕ್ಕೆ ಗುರಿ ಮಾಡದೆ ತಪ್ಪಿಸಿದನು. ಆದರೆ ಅಹಾಬನು ಮರಣ ಹೊಂದಿದನು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಯೆಹೋಷಾಫಾಟನು ದೇವರೇ ನಂಬದೇ ಇರುವಂಥ ವಿಗ್ರಹಗಳನ್ನು ಪೂಜಿಸುವಂಥ ಇಸ್ರಾಯೇಲಿನ ಅರಸನಾದಂಥ ಅಹಾಬನ ಗೆಳೆತ ಮಾಡಿದ್ದರಿಂದ ಯೆಹೋಷಾಫಾಟನು ಮರಣ ಹೊಂದಬೇಕಾದ ಪರಿಸ್ಥಿತಿ ಬಂತು. ಆದರೆ ಯೆಹೋಷಾಫಾಟನಿಗೆ ತನ್ನ ತಪ್ಪಿನ ಅರಿವಾಗಿ ಯೆಹೋವ ದೇವರನ್ನು ಬೇಡಿಕೊಂಡಿದ್ದರಿಂದ ಮರಣದಿಂದ ಪಾರಾದನು ಎಂಬುದನ್ನು ನಾವು ನೋಡುತ್ತೇವೆ. ಹಾಗಾದರೆ ದೇವರ ಮಕ್ಕಳಾದಂಥ ನಾವು ದೇವರನ್ನು ಪ್ರೀತಿಸುವವರು, ದೇವರ ವಾಕ್ಯವನ್ನು ಹೇಳುವುದು, ಓದಿ ತಿಳಿದುಕೊಳ್ಳುವರು, ದೇವರ ವಾಕ್ಯವನ್ನು ಅಧ್ಯಯನ ಮಾಡುವುದು ಅಷ್ಟೇ ಅಲ್ಲದೆ ಪ್ರಾರ್ಥನೆ ಮಾಡುವವರಾಗಿದ್ದರೂ ಕೂಡ ನಮ್ಮ ಒಂದು ಸ್ನೇಹ ಸಂಬಂಧ ಈ ದಿನ ಯಾರ ಜೊತೆಗೆ ಇದೆ ಎಂಬುದನ್ನು ಆಲೋಚನೆ ಮಾಡಿ ತಿಳಿದುಕೊಂಡು ಅಂಥವರ ವಿಷಯದಲ್ಲಿ ಎಚ್ಚರಿಕೆಯಾಗಿರಬೇಕಾಗಿದೆ. ಮುಂದೆ ನೋಡೋಣ. ಅಹಾಬನು ಸತ್ತು ಹೋದನು. ಈತನ ಮಗನು ಅಹಜ್ ರಾಜನಾದನು. ಯೆಹೋಷಾಫಾಟನು ಅಹಾಬನ ಗೆಳೆತದಂತೆ ಮಾಡಿ ಆತನಿಗೆ ಯುದ್ಧದಲ್ಲಿ ಸಹಾಯ ಮಾಡಿ ತಪ್ಪು ಮಾಡಿದರೂ ಕೂಡ ಇದನ್ನು ಬಿಟ್ಟು ಬಿಡದೆ ಅಹಾಬನ ಮಗನಾದಂಥ ಅಹಜನ ಜೊತೆಗೆ ವ್ಯಾಪಾರ ಸಂಬಂಧ ಇಟ್ಟುಕೊಂಡ. 2ನೇ ಪೂರ್ವಕಾಲ ವೃತ್ತಾಂತ 20:35-36. ಯಹೂದ್ಯರ ಅರಸನಾದ ಯೆಹೋಷಾಫಾಟನು ಇಸ್ರಾಯೇಲರ ಅರಸನು ಬಹು ದುರಾಚಾರಿಯೂ ಆದ ಅಹಜನೊಡನೆ ಒಡಂಬಡಿಕೆ ಮಾಡಿಕೊಂಡನು. ಅವರು ತಾರ್ಷೀಷಿಗೆ ಹೋಗೋದಕ್ಕಾಗಿ ಹಡಗುಗಳನ್ನು ಕಟ್ಟಬೇಕೆಂದು ಒಡಂಬಡಿಕೆ ಮಾಡಿಕೊಂಡು ಅವುಗಳನ್ನು ಎಚೋನ್ಗೆಬೇರಿಗೆ ಕಟ್ಟಿಸಿದರು. ಮುಂದೆ ನೋಡೋಣ. ಮಾರೇಷಾ ಊರಿನ ದಾದೋಬಾವಿನ ಮಗನಾದ ಎಲಿಯೇಜರನ ಯೆಹೋಷಾಫಾಟನಿಗೆ ವಿರೋಧವಾಗಿ ನಿಂತು, ನೀನು ಅಹಜನೊಡನೆ ಒಡಂಬಡಿಕೆ ಮಾಡಿಕೊಂಡಿದ್ದರಿಂದ ಯೆಹೋವನು ನಿನ್ನ ಕೆಲಸವನ್ನು ಹಾಳು ಮಾಡುವನು ಎಂದು ಪ್ರವಾದಿಸಿದನು. ಹಡಗುಗಳು ಒಡೆದು ಹೋದುದರಿಂದ ತಾರ್ಷೀಷಿಗೆ ಹೊರಡಲೇ ಇಲ್ಲ. ಹಾಗಾದರೆ ನಮ್ಮ ಒಂದು ವ್ಯಾಪಾರ ಯಾರ ಜೊತೆಗಿದೆ? ದೇವರನ್ನು ನಂಬಿದವರ ಜೊತೆಗೆ ಅಥವಾ ವಿಗ್ರಹಗಳನ್ನು ನಂಬಿದವರಿಗೆ ಪೂಜಿಸುವವರ ಜೊತೆಗೆ ಎಂಬುದನ್ನು ನಾವು ಪರೀಕ್ಷಿಸಿಕೊಳ್ಳಬೇಕಾಗಿದೆ. ಮುಂದೆ ನೋಡೋಣ. ಯೆಹೋಷಾಫಾಟನು ಅಹಾಬನ ಜೊತೆಗೆ ಗೆಳೆತನ ಮಾಡಿದನು. ಅವನ ಜೊತೆಗೆ ಹೋಗಿ ಯುದ್ಧಕ್ಕಾಗಿ ಸಹಾಯ ಮಾಡಿದನು. ಅಹಾಬನು ತೀರಿಕೊಂಡ ಮೇಲೆ ಅಹಾಬನ ಮಗನಾದಂಥ ಅಹಜ್ಯನ ಜೊತೆಗೆ ಗೆಳೆತನ ಮಾಡಿದನು. ಇದರಿಂದಾಗಿ ಎಷ್ಟೋ ಕಷ್ಟಗಳು ಕೂಡ ಅನುಭವಿಸಿದನು. ಆದರೆ ಈಗ ಮೊದಲು ಮಾಡಿದ ತಪ್ಪನ್ನೇ ಮತ್ತೆ ಮಾಡಲಿಲ್ಲ ಎಂಬುದನ್ನು ನೋಡುತ್ತೇವೆ. ಮೊದಲನೇ ಅರಸುಗಳು 22:48 ಮತ್ತು 49ನೇ ವಚನ. ಇದಲ್ಲದೆ ಯೆಹೋಷಾಫಾಟನು ಉಪೀರಿನಿಂದ ಬಂಗಾರ ತರುವುದಕ್ಕಾಗಿ ತಾರ್ಷೀಷ್ ಹಡಗುಗಳನ್ನು ಮಾಡಿಸಿದನು. ಆಗ ಅಹಾಬನ ಮಗನಾದ ಅಹೀಜನನ್ನು ಅವನನ್ನು, ನಿನ್ನ ಜನರ ಜೊತೆಯಲ್ಲಿ ನನ್ನ ಜನರು ಸಮುದ್ರ ಪ್ರಯಾಣ ಮಾಡುವುದಕ್ಕೆ ಅಪ್ಪಣೆಯಾಗಲಿ ಎಂದು ಬೇಡಿಕೊಂಡನು. ಅವನು ಅದಕ್ಕೆ ಒಪ್ಪಲಿಲ್ಲ ಎಂಬುದನ್ನು ನಾವು ನೋಡುತ್ತೇವೆ. ಈ ರೀತಿಯಾಗಿ ಯೆಹೋಷಾಫಾಟನು ಯೆಹೂದದ ಸಾಮ್ರಾಜ್ಯದಲ್ಲಿ ನೀತಿವಂತನಾದ ಅರಸನಾದನು ಎಂಬುದಾಗಿ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಅತಿ ಮಹೋನ್ನತ ಸ್ಥಾನದಲ್ಲಿ ವಾಸ ಮಾಡುವಂಥ ನಮ್ಮ ಪರಮ ಪ್ರೀತಿಯುಳ್ಳ ತಂದೆಯಾಗಿರ್ತೇವರೇ, ನಾವೆಲ್ಲರೂ ನಿಮ್ಮ ಸನ್ನಿಧಾನಕ್ಕೆ ಬಂದಿದ್ದು, ಇಲ್ಲೇ ಕಷ್ಟಪಡುವವರೇ ಹೊರವತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬಂದಿರೋ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ ಅಂತ ವಾಗ್ದಾನ ಮಾಡಿರ್ತಕ್ಕಂಥ ದೇವರೇ, ನಿಮ್ಮ ವಾಕ್ಯಗಳನ್ನು ನಮಗೆ ತುಂಬಿಸಿದ್ದೀರಿ. ನಿಮಗೆ ಸ್ತೋತ್ರ ಉಂಟಾಗಲಿ. ಈ ವಾಕ್ಯಗಳನ್ನು ನಾವು ಕೇಳಿ ತಿಳಿದುಕೊಳ್ಳುವುದಲ್ಲದೆ ಇವುಗಳನ್ನು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅಳಪಡಿಸಿಕೊಂಡು ಇತರರಿಗೆ ಸಾರುವ ಹಾಗೆ ನಮ್ಮನ್ನು ಕೃಪೆಯಿಂದ ತುಂಬಿಸಿ ಕಾಯುತ್ತಾ ಬರಬೇಕೆಂದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರನ್ನು ಅತಿ ವಿನಯದಿಂದಲೂ ಬಹು ತಾಳ್ಮೆಯಿಂದಲೂ ನಾವೆಲ್ಲರೂ ಒಟ್ಟಾರೆ ಸೇರಿ ನಿಮ್ಮನ್ನು ಕೇಳಿಕೊಳ್ಳುವ ಮಕ್ಕಳಾಗಿದ್ದೇವೆ ಸ್ವಾಮಿ. ಆಮೇನ್, ಆಮೇನ್, ಆಮೇನ್.